ಮುಂದಿನ ದಿನಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸ್ತಕ್ಕಂಥದ್ದು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದತಕ್ಕಂತಹ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಏನು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಆಡಳಿತ ವ್ಯವಸ್ಥೆ ಸರಿಯಾದ ದಿಕ್ಕಿನಂತ ಹೋಗದೇ ಇದ್ದಾಗ, ಸಮಾಜದಲ್ಲಿರ್ತಕ್ಕಂಥ ಜನರು ದಿಕ್ಕನ್ನ ತಪ್ಪಿದಾಗ, ಇವರೆಲ್ಲರಿಗೂ ಕೂಡ ಸರಿದಾರಿಯತ್ತ ಹೋಗುವಲ್ಲಿ ಎಚ್ಚರಿಸ್ತಕ್ಕಂಥ, ಜನರಿಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ಕೆಲಸ ಮತ್ತು ಆಡಳಿತ ನಡೆಸ್ತಕ್ಕಂಥವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿಸ್ತಕ್ಕಂಥ ಕೆಲಸ, ಕಿವಿಮಾತನ್ನು ಹೇಳ್ತಕ್ಕಂಥ ಕೆಲಸ, ಅವರಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಒಂದು ಕೆಲಸ, ಮುಂದಿನ ಭವಿಷ್ಯದಲ್ಲಿ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಬೇಕು ವ್ಯವಸ್ಥೆಯನ್ನ ಎಂದು ತಿಳಿಸ್ತಕ್ಕಂಥ ಕೆಲಸ ಅದು ಯಾರಿಂದಲಾರು ಆಗುತ್ತೆ ಅಂದ್ರೆ ನಮ್ಮ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಜನರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಇವತ್ತು ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಉದ್ಯಮವಾಗಿಯೂ ಇದೆ, ವೃತ್ತಿಯಾಗಿಯೂ ಇದೆ, ಪ್ರವೃತ್ತಿಯಾಗಿಯೂ ಕೂಡ ಇದೆ. ಇವತ್ತು ಎಷ್ಟೋ ಜನ ಬೇರೆ ಬೇರೆ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಈ ಒಂದು ವೃತ್ತಿಯನ್ನು ಕೂಡ ಪ್ರವೃತ್ತಿಯನ್ನು ಕೂಡ ಇವತ್ತು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಬಹಳ ವರ್ಷಗಳ ಹಿಂದೆ ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಕೆಲವೇ ಪತ್ರಿಕೆಗಳು ನಮಗೆ ರಾಜ್ಯ ಮಟ್ಟದ ಪತ್ರಿಕೆಗಳು, ರಾಷ್ಟ್ರ ಮಟ್ಟದ ಪತ್ರಿಕೆಗಳು, ಈ ಕೆಲವೇ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ದೀವಿ. ಹಾಗೇನೆ ಏನಾದ್ರು ನ್ಯೂಸ್ ಚಾನಲ್ ಅಂತ ಯಾವ್ದಾದ್ರು ಇತ್ತು ಅಂದ್ರೆ ಅದು ನಮ್ಮ ದೂರದರ್ಶನ ಮಾತ್ರನೇ ಗೊತ್ತಾಯ್ತಲ್ಲ, ದೂರದರ್ಶನ ಮಾತ್ರ ಇತ್ತು. ನೀವು ಕೂಡ, ನಾವು ಇಲ್ಲಿ ಕೂತಿರೋರೆಲ್ಲರೂ ಕೂಡ ಪ್ರತಿ ಶುಕ್ರವಾರ ಬಂದ್ರೆ, ಭಾನುವಾರ ಬಂದ್ರೆ ನಾವು ದೂರದರ್ಶನ ಮುಂದೆ ಕೂತ್ಕೊಂಡು ಅಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನ ಹೇಳಲಿಕ್ಕೆ ನಾವು ಕಾತರದಿಂದ ನಾವು ಕಾಯ್ತಾ ಇದ್ದೀವಿ. ಹಾಗಾಗಿ ಕೇವಲ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳಿತಕ್ಕಂಥದ್ದು ಒಂದು ಭಾಗವಾಗಿದ್ರೆ, ದೃಶ್ಯ ಮಾಧ್ಯಮ ಬಂದ ಮೇಲೆ ನೈಜವಾಗಿರ್ತಕ್ಕಂಥ ಚಿತ್ರಣದೊಂದಿಗೆ ಸಾಮಾಜಿಕ ಸಮಸ್ಯೆಗಳ ಅರಿವು ಏನಿತ್ತು ಅದನ್ನ ತಿಳ್ಕೊಳ್ಳಿಕ್ಕೆ ಒಂದು 10-15 ವರ್ಷಗಳ ಹಿಂದೆ ಕೆಲವು ನ್ಯೂಸ್ ಚಾನಲ್ಸ್ಗಳೆಲ್ಲ ಬಂದ ಮೇಲೆ ಇನ್ನೂ ಅದು ಸಾರ್ವಜನಿಕರ ಸಮಸ್ಯೆಗಳನ್ನು ಅರಿತುಕೊಳ್ಳುವಲ್ಲಿ, ಅದನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳಿಗೆ ತುಂಬಾ ಸಹಕಾರಿಯಾಗಿದೆ.